ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿಜವಾಗಿಯೂ ಬಿಹಾರ ಇವತ್ತಿನ ಸಮಸ್ಯೆ ನಮ್ಮ ಮೋದಿಯವರ BJP ಕಂಟಕ ಆದೀತ ಅನ್ನೋ ಪ್ರಶ್ನೆ ಮೇಂದಿನ ಮಾಡ್ತಾ ಇದ್ದೀವಿ. ಕೆಲವೊಂದು ಸಲ BJP ಹೊಡೆದು ಬೀಳ್ತದೆ ಅಂತ ಮಾತುಗಳನ್ನು ಆಡಿದ್ದೀವಿ. ಈಗ ಆದರೆ ಈ ಸ್ಥಿತಿಯಾಗಿ ಮುಂದುವರೆದಿದೆ. ಇನ್ನು ಈಗಾಗಲೇ ಇಲ್ಲಿವರೆಗೆ ಆದಂಥ 10 ಸಲ CM ಆದಂತಹ ನಮ್ಮ ನಿತೀಶ್ ಅವರು 10 ಸಲ ಅಂದರೆ 9 ಸಲ ಗೃಹ ಖಾತೆಯನ್ನು ತಮ್ಮಲ್ಲಿ ಇಟ್ಕೊಂಡಿದ್ದರು. ಅವ್ರ ಬೇಡಿಕೆ, ಪ್ರಬಲ ಬೇಡಿಕೆ ಏನಪ್ಪ ಅಂದ್ರೆ ಗೃಹ ಖಾತೆ ಮತ್ತು ಸ್ಪೀಕರ್ ಇವೆರಡೂ ತಮಗೆ ಇಟ್ಕೊಂಡಿದ್ರು. ಆದರೆ ಈಗ ಗೃಹ ಖಾತೆಯನ್ನು ಕಸ್ಕೊಂಡಿದ್ದಾರೆ. ಮೂಲತಃ BJPಗೆ ಈ ಸಲ ಗತಾಯ ನಿತೀಶರನ್ನು ಔಟ್ ಮಾಡಬೇಕು, ಸಾಮ್ರಾಟ್ ಚೌಧರಿಯನ್ನು ಅಥವಾ ಇನ್ನೊಬ್ಬನ ಯಾರನ್ನು BJP ಮನುಷ್ಯರನ್ನು ಮುಖ್ಯಮಂತ್ರಿ ಮಾಡಬೇಕಂತ ದೊಡ್ಡ ಪ್ರಯತ್ನ ಮಾಡಿದರು. ಅದಾಗಲಿಲ್ಲ. ಈ ಗೃಹ ಖಾತೆ ಇನ್ನೊಂದು ಬಹಳ ಪ್ರಮುಖ ಪಾತ್ರ ಏನಪ್ಪ ಅಂದ್ರೆ ಸ್ಪೀಕರ್. ಯಾಕಂದರೆ ಸ್ಪೀಕರ್ ಭಾಳ ಪವರ್ ಇರ್ತದೆ. ಈಗಾಗಲೇ ಸ್ಪೀಕರಿಂದಾಗಿ ಮಹಾರಾಷ್ಟ್ರ ಸರ್ಕಾರ ಬಿದ್ದು ಹೋಗಿದ್ದು ಮಾಡಿದ್ದು ಅನೇಕ ಸರ್ಕಾರಗಳು ಯಾರ ಪಕ್ಷದ ಯಾವ ಪಕ್ಷದ ಸ್ಪೀಕರ್ ಇರ್ತಾರೋ ಅವ್ರ ಪರ ಹೆಚ್ಚಿಗೆ ರಿಸಲ್ಟ್ ಆಗಿದ್ದು ನಾವು ನೋಡಿದ್ದೀವಿ. ಆ ನೆಲೆಯಲ್ಲೇ ಸ್ಪೀಕರ್ ಸ್ಥಾನ ನನಗೆ ಬೇಕಂತ BJP ಒಂದೇನು ಹಠ ಹಿಡ್ಕೊಳ್ತದೆ, ಮಾಡಲಿಕ್ಕೆ ಹೊರಟದ. ಇದು ನಿತೀಶ್ ಕುಮಾರ್ ಅವ್ರಿಗೆ ಸಹಿಸಲು ಸಾಧ್ಯವಾಗಿದೆ. ಅಂದರೆ ನಾನು ಬೇಡಪ್ಪ, ನಾವು ಬೇಕಾಗಿಲ್ಲ ಅನ್ನೋಂಗೆ. ಹೀಗಾಗಿ ಆಲ್ರೆಡಿ ಇಂಡಿಯಾ ನಾಯಕರ ಜೊತೆಗೆ ತಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಮೋಸ್ಟ್ಲಿ ಸರ್ಕಾರ ಇಂದು ನಾಳೆಯೋ BJPಯಿಂದ ದೂರ ಆಗುವಂಥದ್ದೆಲ್ಲ ಸಾಧ್ಯತೆ ಇದ್ದಾವೆ. ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾದ ಅಭಿಪ್ರಾಯದ ಪ್ರಕಾರ, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚರ್ಚೆ ಆಗ್ತಾಯಿದೆ. ಮುಗೀತು ಮೋದಿಯವರು ಹೋಯಿತು. ಜೊತೆಗೆ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ದಲ್ಲಿ ಭಾಳ ಗದ್ದಲ ಮಾಡಿದ್ರು ವಿರೋಧ ಪಕ್ಷಗಳ ನೇರನಾರೋಪ. ಜೊತೆಗೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಅಲ್ಲೂ ಡಿಸಿಷನ್ನ ಇಂಡಿಯಾ ಪರವಾಗಿ ಬರೋ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಹೀಗಾಗಿ ಕಾಲ ಮುಗಿತು ಮೋದಿಯವ್ರದ್ದು ಅನ್ನೋದು ಜೋರು ಹರಡೋದು ಉತ್ತರ ಭಾರತದಲ್ಲ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ, ಮೇನ್ ಮೀಡಿಯಾದಲ್ಲಿಲ್ಲ. ಆ ಮತ್ತು ಬೇರೆ ಆದಷ್ಟು ಅದನ್ನು ಮುಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇದೇನಾಗಬಹುದು ಅನ್ನೋ ಕುತೂಹಲ ಹೆಚ್ಚಾಗಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಈಗ ನಿಮ್ಗೆ ಹೇಳಿದ್ದೀನಿ, ಚಂದ್ರಬಾಬು ನಾಯ್ಡು ಅವ್ರನ್ನೂ ಸಹಿತ ಕರ್ಬ್ ಮಾಡಿ ಹಿಡಿತಕ್ಕೆ ತೊಗೋಬೇಕಂತೇಳಿ, ನಿಯಂತ್ರಣ ತರಬೇಕಂತೇಳಿ ಶಾ ಅವರು ಜೋರ್ದಾರಾಗಿ ಪ್ರಯತ್ನ ನಡೆಸಿದ್ದಾರೆ. ಅವ್ರಿಗೂ ಗೊತ್ತಾಗಿದೆ ಈಗಾಗಲೇ 1,40,000 ಕೋಟಿಗಿಂತ ಹೆಚ್ಚಿಗೆ ಆಂಧ್ರ ಡೆವಲಪ್ಮೆಂಟ್ಗೆ ರಾಜಧಾನಿ ಅಮರಾವತಿ, ಇಂದ್ರಾವತಿ ಯಾವ್ದು ನೋಡೋದು ಅದನ್ನು ಡೆವಲಪ್ ಮಾಡಿಸೋ ಸಾಕಷ್ಟು ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಪೊರೇಟ್ ಲೋಕಲ್ನಲ್ಲಿ ಜಕ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ. ಒಂದು ಮೂಲತಃ ನಾಯ್ಡು ಅವರಂತೂ ಪೂರ್ಣ ಪ್ರಮಾಣದಲ್ಲ ಕಾರ್ಪೊರೇಟ್ ಪರ ಇದ್ದಂಥ ವ್ಯಕ್ತಿ. ಹೀಗಾಗಿ ಕಾರ್ಪೊರೇಟ್ಗಳಿಗೆ ಒಂದು ಸ್ವಲ್ಪ ಎಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳೋದ್ರಿಂದಾಗಿ ಇವತ್ತು ಭಾಳಷ್ಟು ಇನ್ವೆಸ್ಟರ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಮುಂಬೈಯನ್ನು ಕರ್ನಾಟಕವನ್ನು, ಅಂದರೆ ಮುಂಬೈ ಅನ್ನೋದು ಮಹಾರಾಷ್ಟ್ರವನ್ನು ಕರ್ನಾಟಕವನ್ನು ಮೀರಿಸೋರು ಇದೆಯಲ್ಲ, ಅಲ್ಲೇ ಬೆಳವಣಿಗೆ ಆಗ್ತಾಯಿದ್ದಾವೆ. ಅದಕ್ಕಾಗಿ ಅವ್ರು ಇನ್ವೆಸ್ಟಿಗೇಷನ್ ಬೇಕು ಅಂತ ಡಿಮಾಂಡ್ ಮಾಡೋ ಸಂದರ್ಭದಲ್ಲೇ ಅದಕ್ಕೆ BJP ಸ್ಪಂದಿಸ್ತಾ ಇಲ್ಲ. ಯಾಕಂದರೆ ಸಹಜ ಗೊತ್ತದ ನಿಮಗೂ, ಯಾವ ರಾಜಕಾರಣ ಇದ್ದರೂ ಇನ್ನೊಬ್ಬ ತನ್ನ ಪ್ರತಿಸ್ಪರ್ಧಿಯಿಂದ ಯಾರೂ ಬೆಳೆಸ್ಕೊಡೋದಿಲ್ಲ ಅನ್ನುವಂಥದ್ದು. ಆ ದಿಸೆಯಲ್ಲೇ ಅವ್ರನ್ನ ಹಿಡಿತಕ್ಕೆ ತರಬೇಕು ಅನ್ನೋದ್ರೊಳಗಾಗಿ ಅವರು ಸಹ ಇವತ್ತು BJPಯಿಂದ ಜಿಗಿದು ಇಂಡಿಯಾ ಕಡೆ ಹೋಗುವಂಥ ಲೆಕ್ಕ ಹಾಕ್ತಾಯಿದ್ದಾರೆ. ಯಾಕಂದ್ರೆ ಇಂಡಿಯಾದ ಸರ್ಕಾರ ಇದ್ರೆ ಅಲ್ಲಿ ಇನ್ನಷ್ಟು ಸಾಕಷ್ಟು ದುಡ್ಡನ್ನು ತರಲಿಕ್ಕೆ ಬರ್ತದೆ. ಯಾಕಂದ್ರೆ ಇವ್ರ ಮೇಲನ ಇಂಡಿಯಾ ಸರ್ಕಾರ ನಿರ್ಮಾಣ ಆಗೋದು, ನಿತೀಶ್ ಮತ್ತು ನಾಯ್ಡು ಅವ್ರ ಮೇಲೆ. ಅದಕ್ಕೆ ನಿತೀಶ್ ಅವ್ರನ್ನ ಪ್ರಧಾನಿಯೋ ತಾನು ಗೃಹ ಮಿನಿಸ್ಟರ್ ಅಥವಾ ತಮ್ಮ ಪಕ್ಷದ ಯಾವುದೋ ತನ್ನ ನಿಷ್ಠಾವಂತ ವ್ಯಕ್ತಿಯನ್ನು ಗೃಹಮಂತ್ರಿನೋ ಯಾವುದೋ ಮಾಡಿಕೊಂಡು ಅಥವಾ ಫೈನಾನ್ಸ್ ಮಿನಿಸ್ಟರ್ ಮಾಡಿಕೊಂಡು ಹೊಸ ಪ್ಲ್ಯಾನ್ ಅವ್ರು ಮಾಡ್ತಾಯಿದ್ದಾರೆ, ನಾಯ್ಡು ಮತ್ತು ನಿತೀಶ್. ಹೀಗಾಗಿ BJPಗೆ ಇದೊಂದು ದೊಡ್ಡ ನುಂಗಲಾರದ ಬಿಸಿ ತುಪ್ಪ, ಬಿಡೋಕ್ಕೂ ಬರ್ದಂಗೆ ಹಿಡಿದಕ್ಕೂ ಬರ್ದಂಗೆ. ಮತ್ತು ಈಗ ಅವರು ನಿತೀಶ್ ಅವ್ರನ್ನ ಒಪ್ಕೊಂಡಿದ್ದ ಕಾರಣ ಮುಖ್ಯಮಂತ್ರಿ ಹೋಗೋಕೆ ಆ ವ್ಯಕ್ತಿ ಇಂಡಿಯಾ ಜೊತೆಗೂಡಿ ಬಂದ ಇಲ್ಲೇ
ಪ್ರಧಾನಿ ಪಟ್ಟಕ್ಕೆ ಸೋಂಡ್ರೆ ಹೆಂಗೆ ಅನ್ನೋ ಭಯ ಕಾಡಿದ್ರಿಂದಾಗಿನ ಅವರು CM ಮಾಡಿದ್ದಿಲ್ಲ, ಅದು ಮಾಡ್ತಿರಲಿಲ್ಲ ಈ ಸಲ. ಪೂರ್ತಿಯಾಗಿ ನಿರ್ಧಾರ ಆಗಿಬಿಟ್ಟಿದ್ದು ಬಿ ಜೆ ಪಿಯಲ್ಲಿ. ಇಲ್ಲ ಈ ಸಲ ಅವ್ರ ಪಕ್ಷದ ಯಾವುದೋ ಒಬ್ಬ ವ್ಯಕ್ತಿಗೆ ಅವ್ರು ಹೆಚ್ಚು ಪೋರ್ಟ್ಫೋಲಿಯೋ ಕೊಡೋನು, ಆದರೆ ಗೃಹ ಸ್ಪೀಕರ್ ಜೊತೆಗೆ ಮುಖ್ಯಮಂತ್ರಿ ತಮ್ಮದೇ ಮಾಡ್ಕೋಬೇಕಂತ ಭಾಳ ದೊಡ್ಡ ಪ್ರಯತ್ನ ಮಾಡಿದರು, ಹರಸಾಹಸ ಮಾಡಿದರು ಯಾರು. ಅದರ ಕೊನೆಯವರೆಗೆ ಅದಾಗಲಿಲ್ಲ. ನಿತೀಶ್ ತಮ್ಮ ಪಟ್ಟು ಬಿಡಲಿಲ್ಲ. ಜೊತೆಗೆ ಇಂಡಿಯಾ ಜೊತೆ ಸಂಘಟನೆ ಹೆಚ್ಚು ಮಾಡಿಕೊಂಡು ಅವ್ರ ಜೊತೆ ಹೋಗೋ ಸಾಧ್ಯತೆ ಎಲ್ಲ ಹೆಚ್ಚಾದಾಗ ದಟ್ಟಾದಾಗ ಅವ್ರನ್ನ ಪೋಸ್ಟ್ ಕೊಟ್ಟರು. ಈಗ ಮತ್ತೆ ಅದೇ ಶುರುವಾಗಿಬಿಟ್ಟದೆ. ಈಗ ಮತ್ತು ಇನ್ನು ಒಮ್ಮೆ ಅವಿಶ್ವಾಸ ಮಾಡಿದಾಗ ವಿಶ್ವಾಸ ಹೋದ್ಮೇಲೆ ಸಹಜವಾಗಿರೋ ಒಬ್ರಿಗೊಬ್ರು ಕುಡಿದು ಮಾತಾಡೋದು ಕಷ್ಟ ಆಗ್ತದೆ. ಆ ನೆಲೆಗಟ್ಟಿನಲ್ಲೇ ಸಹಜವಾಗಿ ಇವತ್ತು ನಾಯ್ಡು ಅವರು ಸ್ಪಷ್ಟವಾಗಿ ಇಂಡಿಯಾ ಜೊತೆ ಹೋಗುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ಮೋದಿಯವರು ಅಲ್ಲಿ ಅವ್ರ ವಿರೋಧಿಯನ್ನು ವಿಶೇಷವಾಗಿ ನಿಮಗೆ ಗೊತ್ತದ, ಅವರ ಕಟು ವಿರೋಧಿಯಲ್ಲೇ ನಮ್ಮ ಜಗನ್ಮೋಹನ್ ರೆಡ್ಡಿ ಅವರು, ಈ ಜಗನ್ಮೋಹನ್ ರೆಡ್ಡಿ ಅವರ ಜೊತೆಗೆ ಸ್ನೇಹ ಅವರು ಮಾಡ್ತಾಯಿದ್ದಾರೆ. ಅವರು ಹೆಚ್ಚು ಕಡಿಮೆ ನಾಯ್ಡುವರ ಎಡಬಲದಲ್ಲಿ ತೊಗೊಂಡಿದ್ದಾರೆ. ಜೊತೆಗೆ ಅಲ್ಲೇ ಪವನ್ ಕಲ್ಯಾಣ ಇವತ್ತು BJP ಬೆಳೀತಾ ಇದೆ, ಅವ್ರನ್ನ ತೊಗೊಂಡು ನಮ್ಗೆ ಗೌರ್ಮೆಂಟ್ ಉಳಿಸ್ಕೋಬೇಕು ಮಾಡಬೇಕು ಅನ್ನೋ ಪ್ರಯತ್ನ ನಡೆಸಿದ್ದಾರೆ ಅಂತ ಸುದ್ದಿ ಉಳಿದಾವೆ. ಅಂದ್ರೆ ಇದೊಂದು ರೀತಿ ಏನಪ್ಪ ಅಂದ್ರೆ ಇದಕ್ಕಂತಾರೆ ನಾವು ಷಡ್ಯಂತ್ರೋ ಯಂತ್ರೋ ರಾಜಕಾರಣದಲ್ಲಿ ನಡೆಯುವಂಥದ್ದೇನ ಅದು ಕೇಳಿದ ತಕ್ಷಣ ರಾಜಕೀಯ ರೀ ಅಂತ ಹೇಳಿಬಿಡ್ತಾ ಇದ್ದಾರೆ. ಇಲ್ಲ ಯಾರನ್ನು ಯಾರೂ ನಂಬದ ಸ್ಥಿತಿಯಲ್ಲಿ ಅದು. ಜಗನ್ಮೋಹನ್ ರೆಡ್ಡಿ ಅವ್ರಿಗೆ ಅಧಿಕಾರ ಹೋಗೋದಕ್ಕಾಗಿ ಎಂದು ನಿರಂತರವಾಗಿ ಚಂದ್ರಬಾಬು ನಾಯ್ಡು ವಿರೋಧಿ ಆಗಿದ್ದಾರೆ. ಅವರು ಕಸುಗಳು ತಾರತೂರಲ್ಲಿದ್ದಾರೆ. ಎರಡೂ ಕಡೆ ಸಂಬಂಧ ಇಟ್ಕೊಂಡಿದ್ದರು BJPಗರು. ಈಗ ಅವ್ರ ಜೊತೆ ಸಂಬಂಧ ಬೆಳೆಸಕ್ಕೆ ನೋಡ್ತಾ ಇದ್ದಾರೆ. ಹೀಗಾಗಿ ನಾಯ್ಡು ಅವರು ಡೂ ಆರ್ ಡೈ ಜಲ್ದಿ ನಿರ್ಧಾರ ತೆಗೆದುಕೊಂಡ PM ಅವ್ರು ನಡೆಸಿ, ಅಂದರೆ BJP ಸರ್ಕಾರ ಉರುಳಿಸಿದರೆ ಮಾತ್ರ ಪರಿಹಾರ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಸುಮ್ಮನೆ ಕೊಡುವಂಥವ್ರಲ್ಲ ಮೋದಿ ಮತ್ತು ಶಾರ್ ಅವರು. ನಿಶ್ಚಿತವಾಗಿಯೂ ಆಂಧ್ರ ಸರ್ಕಾರವನ್ನು ತಮ್ಮ ಕಬ್ಜಾಕ್ಕೆ ತೋರಿಸಲು ಏನು ಸಾಧ್ಯತೆ ಎಲ್ಲ ಪ್ರಯತ್ನ ಮಾಡೋರು ನಾಯ್ಡು ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ನಡೆಸಿದ ದಟ್ಟ ವಾರ್ತೆಗಳು ಬರ್ತಾಯಿದ್ದವು. ಇವೆಲ್ಲ ಗಮನಿಸಿದಾಗ ಸಹಜವಾಗಿ ಈ ನಮ್ಮ ಮೋದಿ ಮತ್ತು ಶಾರ್ ಅವರ ಸರ್ಕಾರ ಇನ್ನೂ ಎಷ್ಟು ದಿನಗಳವರೆಗೆ, ಅಥವಾ ನಿತೀಶ್ ಮತ್ತು ನಾಯ್ಡು ಅವರ ಸರ್ಕಾರ ಎಷ್ಟು ದಿನಗಳವರೆಗೆ ಅನ್ನುವಂಥ ಮತ್ತೊಂದು ಪ್ರಶ್ನೆ ಉದ್ಭಾಗಲಿಕ್ಕೆ. ಬಟ್ ನಿತೀಶ್ ಅವರು ಮಾತ್ರ ಸ್ಪಷ್ಟವಾಗಿ ಈಗ ಸಂದೇಶ ಕೊಡ್ತಾ ಇದ್ದಾರೆ. ತಮ್ಮ ವಿಡಿಯೋಗಳ ಮೂಲಕ ತಮ್ಮ ವಿಚಾರವನ್ನು ಹಂಚ್ತಾ ಇದ್ದಾರೆ. ನಾನು ಇಂಡಿಯಾದ ಪರ ಹೋಗ್ತಾ ಇದ್ದೀನಿ. ಅದು ಭಯ ಹುಟ್ಟಿಸುವಂಥದ್ದು ಆಗಿರ್ಬೋದು, ಅದು ಭಯ ಹುಟ್ಟಿಸಿ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು ಆಗಿರ್ಬೋದು. ಯಾಕಂದರೆ ಇಲ್ಲಿವರೆಗೆ ಮೋದಿಯವರು ಬಿಹಾರದ ಏಳಿಗೆಗೆ ಏನು ಪ್ಯಾಕೇಜ್ ಕೊಡ್ತಾನೆ ಅಂತಿದ್ರು. ಇಲ್ಲಿವರೆಗೆ 1,15,000 ಎಷ್ಟೋ ಕೋಟಿ ರೂಪಾಯಿ ಕೊಡ್ತಾನೆ ಅಂತಿದ್ರು. ಅದು ಇನ್ನೂ ಅದು ಆಗ್ತಾಯಿಲ್ಲ. ಹೀಗಾಗಿ ಇವತ್ತು ಅವ್ರಿಗೂ ಚಿಂತೆ ಆಗಿಬಿಟ್ಟದ. ಇಲ್ಲ ಇಂಡಿಯಾ ಜೊತೆ ಹೋಗಿ ಒಂದು ಆದರೆ ನಮ್ಗೆ ಅನುಕೂಲ ಆಗ್ತಾವೆ ಅನ್ನೋದು ಅವ್ರ ಚಿಂತನೆ. ಇವೆಲ್ಲ ನೆಲಗಟ್ಟಿನಲ್ಲೇ BJPಗೆ ಮಾತ್ರ ಭಾಳಷ್ಟು ಅತಂತ್ರ, ಹಿಂದೆಂದಿಗಿಂತಲೂ ಹೆಚ್ಚಿನ ಅತಂತ್ರತೆ ಈ ಸಲ ಕೂಡಿದೆ ಅಂಥೇಳಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತಂದರೆ ಯಾರನ್ನು ನಂಬಬೇಕು, ಯಾರ ಜೊತೆಗೆ ಹೋಗ್ಬೇಕು, ಯಾರನ್ನ ಇಟ್ಕೊಳ್ಬೇಕು ಅನ್ನೋ ಸಹಿತ ಇವತ್ತು ಕಷ್ಟ ಆಗಿಬಿಟ್ಟದ. ಜೊತೆಗೆ ನಿತೀಶ್ ಮತ್ತು ನಾಯ್ಡು ಅವ್ರು ಮಾತ್ರ ಒಂದಾಗಿದ್ದಾರೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ತಮ್ಮ ಸಂಬಂಧವನ್ನು ಇನ್ನಷ್ಟು ಸಮೀಪ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಇದೇ ಸಂದರ್ಭದಲ್ಲಿ ನಮ್ಮ ಮಮತಾ ಬ್ಯಾನರ್ಜಿ ಅವರು ಕೇಸ್ ಹಾಕಿ SIR ವಿರುದ್ಧ ಹೋರಾಟ ನಡೆಸಿದ್ದಾರೆ. SIR ವಿರುದ್ಧ ಹೋರಾಟ ನಡೆಸುವಷ್ಟು ಅದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಕೊಂಡು ಯಾವ ರೀತಿಯಾಗಿ ಓಟ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ, ತಮ್ಮ ವಿರೋಧಿಗಳ ಓಟ್ಗಳನ್ನು ಕಟ್ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರೂಫ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ NDA ಸರ್ಕಾರದವ್ರು BJP ಪ್ರಧಾನಿಯವರಿಗೆ ಇವತ್ತು ಭಾಳ ದೊಡ್ಡ ತೊಂದರೆ ಎದುರಾಗುವ ಸಾಧ್ಯತೆಗಳು ಎಲ್ಲ ಇದ್ದಾವಂತ. SIR ಇದು ಪ್ರೂವ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ಈ ಮಮತಾ ಅವ್ರ ವಿರೋಧಿ ಬಣ ಯಾವುದನ್ನು ಅಂದರೆ ಮಮತಾ ಅವರ ವಿರೋಧಿ ಬಣ ಹಿಡ್ಕೊಂಡು ಅವರ ಪರ ಇದ್ದಂಥ ಓಟನ್ನು ಕಟ್ ಮಾಡೋದು ಕೆಲಸ ನಡೆಸಿದಾರಂತ ಅವರು ನೇರ ಗಂಭೀರ ಆರೋಪವನ್ನು ಜ್ಞಾನೇಶ್ವರ್ ಅಂದರೆ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಒಟ್ಟಿನಲ್ಲಿ ಇದು ನಡೆದಿದೆ. ಏನಾಗ್ಬೋದು ಏನಿಲ್ಲ ಅನ್ನೋದನ್ನು ಕ್ಷಣಗಣನೆ ನಡೀತಾ ಇದೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ನಿತೀಶ ಪ್ರಧಾನಿ ಆಗ್ತಾರಾ ಅಥವಾ ಮೋದಿ ಪ್ರಧಾನಿ ಉಳಿತಾರ ಅನ್ನೋ ಸಹಿತ ಇವತ್ತು ಅದು ಉಳಿಲಿಕ್ಕಿಲ್ವ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ಎಲ್ಲ ಸರ್ಕಾರಗಳು, ನಮ್ಮ ದೇಶದ ಎಲ್ಲ ಸರ್ಕಾರಗಳು ಅತಂತ್ರವಾಗಿ ಉಳಿದಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅಂತೂ ಇವತ್ತು ಬಹಳ ತೊಂದರೆಯಲ್ಲಿ ಸಿಕ್ಕಾಕಿಕೊಂಡದು ಅಂತೇಳಿ ಬಹಳಷ್ಟು ವಿಮರ್ಶಕರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.